ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು, ನನ್ನ ನಡೆಸುವ ನನ್ನ ಕುರುಬನೇ. ಕ್ರಿಸ್ತನಲ್ಲಿ ಪ್ರೀತಿಯ ಶ್ರೇಷ್ಠ ಎಲ್ಲ ದೇವ ಸೇವಕರಿಗೂ ಹಾಗೂ ಸಭೆಯ ಎಲ್ಲ ವಿಶ್ವಾಸಿಗಳಿಗೂ ಹಾಗೂ ಪ್ರೀತಿಯ ಸಹೋದರ ಸಹೋದರೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಸಮಯದಲ್ಲಿ ನಾವು ವಾಕ್ಯದ ಭಾಗವನ್ನು ಧ್ಯಾನಿಸುವ ಹಾಗೆ ಇವತ್ತಿನ ಸಂದೇಶದ ಪೀಠಿಕೆ ಶಾಶ್ವತವಾದ ಪ್ರೀತಿ, ಎವರ್ಲಾಸ್ಟಿಂಗ್ ಲವ್ ಅನ್ನುವಂಥ ಒಂದು ಪೀಠಿಕೆಯ ಆಧಾರದಲ್ಲಿ ಕೆಲವೊಂದು ವಾಕ್ಯಗಳನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಅದಕ್ಕೆ ಆಧಾರವಾಗಿ ಯೆರೆಮೀಯ 31ನೇ ಅಧ್ಯಾಯದ 3ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಇಸ್ರಾಯೇಲು ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಯೆಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಹೀಗಂದವನು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ದೊಡ್ಡ ಪ್ರವಾದಿಯಾದಂಥ ಯೆರೆಮೀಯನ ಮುಖಾಂತರವಾಗಿ ಇಸ್ರಾಯೇಲ್ ಜನರಿಗೆ ಒಂದು ಸಾಂತ್ವನ ನುಡಿಯನ್ನು ಹೇಳ್ತಾ ಇದ್ದಾನೆ. ಮತ್ತು ಅವ್ರನ್ನ ಒಂದು ಆದರಣೀಯ ಮಾತನ್ನು ಈ ವಾಕ್ಯದ ಮುಖಾಂತರವಾಗಿ ಸಂದೇಶವಾಗಿ ಇಸ್ರಾಯೇಲ್ ಜನರಿಗೆ ಪ್ರವಾದಿಯಾದಂಥ ಯೆರೆಮೀಯನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದರೆ, ಯೆರೆಮೀಯನ ಮುಖಾಂತರವಾಗಿ ಇಸ್ರಾಯೇಲ್ ಜನರಿಗೆ ಆತನು ಪ್ರವಾದನೆ ಮಾಡಿದ್ದ, ನೀವು ಬಾಬಿಲೋನಿಗೆ ಸರಿಯಾಗಿ ಹೋಗಿ 70 ವರ್ಷಗಳ ಪ್ರಬಲಿಸಿದ ನಂತರ ಮತ್ತೆ ದೇವರು ನಿಮ್ಮನ್ನು ಹಿಂದಿರುಗಿಸಿ ಯೆರೂಸಲೇಮಿಗೆ ಕರೆದುಕೊಂಡು ಬರ್ತಾನೆ ಎಂಬುದಾಗಿ. ಆದರೆ ಇಸ್ರಾಯೇಲರು ಆ ಬಾಬೆಲ್ ದೇಶದಲ್ಲಿ ಸೆರೆಯಾಗಿ ದಾಸತ್ವದಲ್ಲಿರುವಂಥ ಸಮಯದಲ್ಲಿ ಅವರು ಯೆರೂಸಲೇಮನ್ನು ನೆನೆಸ್ಕೊಂಡು ಬಹಳವಾಗಿ ಪ್ರಲಾಪಿಸ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಕೀರ್ತನೆ 137ರಲ್ಲಿ ಅವರ ಎಲ್ಲ ಪ್ರಲಾಪನೆಗಳ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 137ರಲ್ಲಿ 1ನೇ ವಚನದಲ್ಲಿ, ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನ್ನು ನೆನೆಸಿ ಹತ್ತೆವು, ಆ ದೇಶದ ನೀರವಂಜಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನು ತೂಗು ಹಾಕಿದೆವು. ನಮ್ಮನ್ನು ಸೆರೆಹಿಡಿದು ಪೀಡಿಸುತ್ತಿದ್ದವರು ನಮಗೆ ಚಿಯೋನಿನ ಗೀತಗಳ ಒಂದನ್ನು ನಮ್ಮ ವಿನೋದಕ್ಕಾಗಿ ಆಡಿರಿ ಎಂದು ಹೇಳುತ್ತಿದ್ದರು. ನಾವು ಪರದೇಶದಲ್ಲಿ ಯೆಹೋವನ ಗೀತೆಗಳನ್ನು ಆಡುವುದು ಹೇಗೆ ಎಂಬುದಾಗಿ ಇನ್ನು ಕೆಲವೊಂದು ವಾಕ್ಯಗಳು ನಾವು ಕೆಳಗೆ ನೋಡಬೇಕಾದ್ರೆ ಅವರು ಈ ರೀತಿಯಾಗಿ ಪ್ರಲಾಪಿಸ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಭಾರ, ಒಂದು ದುಃಖ, ಎಲ್ಲೋ ಒಂದು ಆತಂಕ. ದೇವರು ಒಂದು ವೇಳೆ ನಮ್ಮನ್ನು ಮರೆತು ಬಿಟ್ರಾ, ನಮಗೆ ದೇವರು ಮತ್ತೆ ಸಹಾಯ ಮಾಡೋದಿಲ್ವಾ, ಆತನ ವಾಗ್ದಾನ ಬಿದ್ದೋಯ್ತಾ, ಈ ರೀತಿ ಅನೇಕ ರೀತಿಯಲ್ಲಿ ಅವರು ಆಳವಾಗಿ ಚಿಂತಿಸುತ್ತಾ ದುಃಖದಲ್ಲಿರುವಂಥ ಸಮಯದಲ್ಲಿ ದೇವರು ಯೆರೆಮೀಯನ ಪ್ರವಾದಿಯ ಮುಖಾಂತರವಾಗಿ ಅವರಿಗೆ ಸಾಂತ್ವನ ನುಡಿ ಹೇಳ್ತಾ ಇದ್ದಾನೆ. ನಾನು ನಿಮ್ಮನ್ನು ಮರೆತಿಲ್ಲ, ನಿಮ್ಮನ್ನು ಕೈ ಬಿಡೋದಿಲ್ಲ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ ಎಂಬುದಾಗಿ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿ ದೇವ ಸೇವಕರಿಗೆಲ್ಲರಿಗೂ ದೇವರ ಸಾಂತ್ವನ ಏನಂದರೆ, ದೇವರು ನಿಮಗೆ ಏನೇ ವಾಗ್ದಾನ ಕೊಟ್ಟಿದ್ದರೂ ಕೂಡ, ಅದು ತಾಮಸವಾಗ್ತಾ ಇದ್ರೂ ಕೂಡ, ತಡವಾಗಿದ್ರೂ ಕೂಡ ಖಂಡಿತವಾಗಿ ಆ ವಾಗ್ದಾನವನ್ನು ಆತನು ಎಂದೆಂದಿಗೂ ನೆನಪು ಮಾಡಿಕೊಂಡು ವಾಗ್ದಾನದ ಪ್ರಕಾರವಾಗಿ ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಪ್ರಿಯರೇ, ಆತನು ಎಂದಿಗೂ ಮರೆಯೋದಿಲ್ಲ. ಯಾಕಂದರೆ ಆತನ ಪ್ರೀತಿ ಬಂದು ಶಾಶ್ವತವಾದ ಪ್ರೀತಿ. ಆಂಗ್ಲ ಬೈಬಲಲ್ಲಿ ಎವರ್ಲಾಸ್ಟಿಂಗ್ ಲವ್ ಅಂತ ಬರ್ತದೆ. ಎವರ್ಲಾಸ್ಟಿಂಗ್ ಅಂದರೆ ಎಂದೆಂದಿಗೂ, ಲಾಸ್ಟಿಂಗ್ ಅಳಿಯದಂಥ, ನಿತ್ಯ ನಿರಂತರವಾದಂಥ ಪ್ರೀತಿ, ಶಾಶ್ವತವಾದ ಪ್ರೀತಿ, ಪ್ರೀತಿ, ಅಂತ್ಯಕಾಲದವರೆಗೂ, ಯುಗದ ಸಮಾಪ್ತಿಯವರೆಗೂ ಇರ್ತಕ್ಕಂಥ ಪ್ರೀತಿ. ಆ ಪ್ರೀತಿಯನ್ನು ಬಿಟ್ಟು ದೂರ ಮಾಡೋದಕ್ಕಾಗಲಿ ಅಳಿಸೋದಕ್ಕಾಗಲಿ ಯಾವ ಶಕ್ತಿಗೂ ವ್ಯಕ್ತಿಗೂ ಸಾಧ್ಯವಿಲ್ಲ ಪ್ರಿಯರೇ. ಒಬ್ಬ ವೇದ ಪಂಡಿತರು ಕರ್ತನಾದ ದೇವರ ಪ್ರೀತಿಯನ್ನು ಈ ರೀತಿಯಾಗಿ ವರ್ಣಿಸುತ್ತಾರೆ. ವೇದ ಪಂಡಿತರು 4 ಬಗೆಯಾಗಿ ಈ ದೇವರ ಪ್ರೀತಿಯನ್ನು ವರ್ಣಿಸ್ತಾರೆ. ಅದು ಗ್ರೀಕ್ ಭಾಷೆಯಲ್ಲಿರುವಂಥದ್ದಾಗಿರ್ತದೆ. ಮೊದಲನೇದಾಗಿ ಅವರು ದೇವರ ಪ್ರೀತಿಯನ್ನು ಎರೋಸ್ ಪ್ರೀತಿ ಎಂಬುದಾಗಿ ಅವರು ವರ್ಣಿಸುವವರಾಗಿದ್ದಾರೆ. ಎರೋಸ್ ಅಂತಂದರೆ ಶಾರೀರಿಕವಾದ ಪ್ರೀತಿ, ಫ್ರೆಶ್ಲಿ ಲವ್. ಇದು ಮೊದಲನೇ ಪ್ರೀತಿ, ಶಾರೀರಿಕವಾದಂಥ ಪ್ರೀತಿ. ಒಂದು ವೇಳೆ ಗಂಡ ಹೆಂಡತಿಗೆ ಇರ್ತಕ್ಕಂಥದ್ದು ಪ್ರೀತಿಯಾಗಿರ್ಬೋದು, ಅದನ್ನು ಅವರು ಎರೋಸ್ ಪ್ರೀತಿ ಅಂತ ಕರೀತಾ ಇದ್ದಾರೆ. ಈ ರೀತಿಯಾದ ಪ್ರೀತಿ ಕೂಡ ಒಂದು ಲೋಕದಲ್ಲಿದೆ. ಎರಡನೇದಾಗಿ ಅವರು ವರ್ಣಿಸುತ್ತಾರೆ ಪಿಪಿಲಿಯೋ, ಅಂದರೆ ಸಹೋದರರ ಪ್ರೀತಿ, ಬ್ರದರ್ಸ್ ಲವ್ ಅಂತಾರಲ್ಲ, ಸಹೋದರರ ಪ್ರೀತಿ ಎರಡನೇದಾಗಿ. ಮೂರನೇದಾಗಿ ದ ಸ್ಟೆರಗೋ, ಸ್ನೇಹಿತರ ಪ್ರೀತಿ, ಫ್ರೆಂಡ್ಸ್ ಲವ್
ಅಂಥೇಳಿ ಈ 3 ಬಗೆಯಾದ ಪ್ರೀತಿಯನ್ನು ವರ್ಣಿಸಿದ ನಂತರ ಅವ್ರು ಹೇಳ್ತಾರೆ, ದ ಅಗಪ್ಪೆ ಲವ್ ಅಂದರೆ ದೈವಿಕ ಪ್ರೀತಿ, ಡಿವೈನ್ ಲವ್, ಇದೇ ದೇವರ ಪ್ರೀತಿ. ಅಂದರೆ ಅಗಪ್ಪೆ ಪ್ರೀತಿ, ಈ ಒಂದು ಡಿವೈನ್ ಲವ್ ಅಂತಕ್ಕಂಥದ್ದು ಈ ದೇವರ ಒಂದು ಪ್ರೀತಿಯಾಗಿದೆ. ಅದು ಶಾಶ್ವತವಾದ ಪ್ರೀತಿಯಾಗಿದೆ. ಮೇಲೆ 3 ವರ್ಣಿಸಿದಂಥ ಶಾರೀರಿಕ ಪ್ರೀತಿ ಕೂಡ ಒಂದು ಶಾಶ್ವತವಾದ ಪ್ರೀತಿ ಅಲ್ಲ. ಸಹೋದರ ಪ್ರೀತಿ ಕೂಡ ಶಾಶ್ವತವಾದದ್ದಲ್ಲ. ಸ್ನೇಹಿತರ ಪ್ರೀತಿ ಕೂಡ ಅದು ನಿರಂತರವಾದದ್ದಲ್ಲ ಪ್ರಿಯರೇ. ಆದರೆ ಈ ಅಗಪ್ಪೆ ಪ್ರೀತಿ ಅನ್ನೋದು, ದೈವಿಕ ಪ್ರೀತಿ, ದ ಡಿವೈನ್ ಲವ್ ಅನ್ನೋದು ಎಂದೆಂದಿಗೂ ಇರುವಂಥದ್ದಾಗಿದೆ. ಅದು ಶಾಶ್ವತವಾದ ಪ್ರೀತಿಯಾಗಿದೆ. ನಿತ್ಯ ನಿರಂತರವಾಗಿ ಎಲ್ಲ ಕಾಲದಲ್ಲಿ ಯುಗದ ಸಮಾಪ್ತಿಯವರೆಗೂ ಅದು ನಮ್ಮನ್ನು ಎಂದೆಂದಿಗೂ ಬಿಡದಂಥ ಅದು ಪ್ರೀತಿಯಾಗಿದೆ. ಅದಕ್ಕೆ ಕರೆಯುವ ಹೆಸರು ಶಾಶ್ವತವಾದ ಪ್ರೀತಿ ಅಂತ. ಈ ಲೋಕದಲ್ಲಿ ನೋಡಿ ಎಷ್ಟೋ ಮಾನುಷಿಕವಾದ ಪ್ರೀತಿ ಇದೆ. ಜನಗಳು ಸಹೋದರರ ಪ್ರೀತಿಗಳಿದೆ. ಕೆಲವರು ಈ ರೀತಿಯಾಗಿ ವರ್ಣಿಸ್ತಾರೆ, ಕಾಮ ಇರೋವರೆಗೂ ಪ್ರೇಮ ಅಂತಾರೆ, ಮತ್ತು ಹನಿ ಇರೋವರೆಗೂ ಮೂನ್ ಅಂತಾರೆ. ವಿವಿಧ ರೀತಿಯಲ್ಲಿ ಪ್ರೀತಿಗಳನ್ನು ಕುರಿತು ವರ್ಣಿಸ್ತಾರೆ. ಕೆಲವರು ನೋಡಿ ತಂದೆ ತಾಯಿಗಳು ಅವರಿಗೆ ಪೆನ್ಷನ್ ಬರೋವರೆಗೂ ಪ್ರೀತಿ ಮಾಡ್ತಾರೆ. ಅದ ನಂತರ ವೃದ್ಧಾಶ್ರಮದಲ್ಲಿ ಹೋಗಿ ಅವರಿಗೆ ಆಶ್ರಯಕ್ಕೆ ಅಲ್ಲಿ ಬಿಟ್ಟು ಬರ್ತಾರೆ. ಇದೆಲ್ಲ ಬಂದು ಮಾನುಷಿಕವಾದಂಥ ಒಂದು ತಾತ್ಕಾಲಿಕವಾದ ಪ್ರೀತಿ. ಕೆಲವೊಮ್ಮೆ ನಾವು ವಾಹನಗಳಲ್ಲಿ ನೋಡ್ತೀವಿ ಕೆಲವೊಂದು ಅಕ್ಷರಗಳನ್ನು ಬರೆದಿರೋಂಥದ್ದು, ಮನುಷ್ಯನ ಪ್ರೀತಿ ಮನೆ ತನಕ, ಮಾನವ ಕೊಟ್ಟದ್ದು ಮನೆ ತನಕ, ದೇವರು ಕೊಟ್ಟದ್ದು ಕೊನೆ ತನಕ ಅಂತ. ಸೊ ಹಾಗಾಗಿ ಲೋಕದ ಯಾವುದೇ ಪ್ರೀತಿ ನೀವು ತಗೊಳ್ಳಿ, ಶಾರೀರಿಕ ಪ್ರೀತಿ ಆಗ್ಬೋದು, ಸಹೋದರ ಪ್ರೀತಿ, ಸ್ನೇಹಿತರ ಪ್ರೀತಿ, ಇದೆಲ್ಲ ನಿರಂತರವಾದದ್ದಲ್ಲ. ಇದೆಲ್ಲ ತಾತ್ಕಾಲಿಕವಾದದ್ದು, ಅಶಾಶ್ವತವಾದದ್ದು. ಆದರೆ ದೇವರ ಪ್ರೀತಿ, ಅಗಪ್ಯ ಪ್ರೀತಿ ಅನ್ನೋದು ಪ್ರಿಯರೇ, ಈ ಡಿವೈನ್ ಲವ್ ಅನ್ನೋದು ಶಾಶ್ವತವಾಗಿರ್ತಕ್ಕಂಥದ್ದು. ನಮ್ಮನ್ನು, ನಿಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಮಾಡಿರುವಂಥದ್ದು ಶಾಶ್ವತವಾದ ಪ್ರೀತಿ. ಅದಕ್ಕೆ ಇಸ್ರೇಲ್ ಜನರು ಅಲ್ಲಿ ಸೆರೆಮನೆಯಲ್ಲಿ ಅವರು ದಾಸತ್ವದಲ್ಲಿದ್ದಾಗ ಗೋಳಾಡ್ತಾ ಇದ್ದಾರೆ, ಪ್ರಲಾಪಿಸ್ತಾ ಇದ್ದಾರೆ. ಆದರೆ ದೇವರು ಯೆರೆಮೀಯನ ಮುಖಾಂತರವಾಗಿ ಅವರನ್ನು ಸಂತೈಸ್ತಾ ಇದ್ದಾನೆ. ಇಲ್ಲ, ನಾನು ನಿಮ್ಮನ್ನು ಮರೆತಿಲ್ಲ, ನಿಮ್ಮನ್ನು ಕೈ ಬಿಡೋದಿಲ್ಲ ಅಂಥೇಳಿ ಅವ್ರನ್ನ ಸಂತೈಸ್ತಾ ಇದ್ದಾನೆ ಆ ಮಾತುಗಳ ಮುಖಾಂತರವಾಗಿ. ಕ್ರಿಸ್ತನು, ದೇವರು ನಿಮ್ಮನ್ನು ಪ್ರೀತಿ ಮಾಡಿರುವುದು ಶಾಶ್ವತವಾದ ಪ್ರೀತಿಯಿಂದ ಅಂಥೇಳಿ ಅವನು ಬಹಳವಾಗಿ ಆದರಣೆ ಮಾಡಿ ಅವ್ರನ್ನ ಸಂತೈಸೋದನ್ನು ಆ ವಾಕ್ಯದಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಸೊ ಹಾಗಾಗಿ ದೇವರು ನಮ್ಮನ್ನು ಪ್ರೀತಿಸಿರುವುದು ಒಂದು ಶಾಶ್ವತವಾದ ಪ್ರೇಮದಿಂದಲೇ ಪ್ರಿಯರೇ. ಆ ಸತ್ಯವೇದದಲ್ಲಿ ನೋಡಬೇಕಾದ್ರೆ ಆತನ 4 ಕಾಲಗಳಲ್ಲಿಯೂ ಆತನು ನಮ್ಮನ್ನು ಪ್ರೀತಿ ಮಾಡಿರುವಂಥ ಕೆಲವೊಂದು ಸನ್ನಿವೇಶಗಳು, ವಾಕ್ಯಗಳು ನಮಗೆ ಆಧಾರವಾಗಿದೆ ಪ್ರಿಯರೇ. ಅದೇನು 4 ಕಾಲ ಅಂತ ನೀವು ಯೋಚನೆ ಮಾಡ್ಬೋದು. ನಮಗೆ ಗೊತ್ತಿರ್ತಕ್ಕಂಥದ್ದು ಸಾಧಾರಣವಾಗಿ 3 ಕಾಲದ ಬಗ್ಗೆ ನಾವು ಹೇಳ್ತೀವಲ್ವ. ಭೂತಕಾಲ, ಮುಂದೆ ನಡೆದೋಗಿದ್ದಂಥದ್ದು, ವರ್ತಮಾನ ಕಾಲ ಇರುವಂಥದ್ದು, ಮತ್ತು ಭವಿಷ್ಯತ್ ಕಾಲ, ಫಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಈ 3 ಕಾಲಗಳ. ಬಟ್ ಇನ್ನೊಂದು ಚತುರ್ಕಾಲ, 4ನೇ ಕಾಲ ಯಾವುದಂದರೆ ಅದೇ ಅನಾದಿ ಕಾಲ ಆಗಿದೆ ಪ್ರಿಯರೇ. ಆತ ನಮ್ಮನ್ನು ಪ್ರೀತಿ ಮಾಡಿರುವುದು ಬರೀ ಭೂತಕಾಲದಲ್ಲ, ವರ್ತಮಾನ ಕಾಲದಲ್ಲ, ಭವಿಷ್ಯತ್ ಕಾಲದಲ್ಲ, ಅನಾದಿ ಕಾಲದಲ್ಲೇ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಅಂದರೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿ ಉದ್ಭವಿಸುವುದಕ್ಕೆ ಮುಂಚೆ, ಮಗುವಾಗಿ, ಶಿಶುವಾಗಿ ನಾವು ಹುಟ್ಟುವುದಕ್ಕೆ ಮುಂಚಿತವಾಗಿನಿಂದಲೂ ಆತ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಅನಾದಿ ಕಾಲದ ಪ್ರೀತಿ. ಎಫೆಸಿಯರ್ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇನ್ನು ಜಗವು ಉತ್ಪತ್ತಿಯಾಗಿಲ್ಲ, ನಾವು ನಮ್ಮ ತಂದೆ ತಾಯಿಗಳ ಗರ್ಭದಲ್ಲಿ ಕೂಡ ಇನ್ನೂ ಜನಿಸಿಲ್ಲ, ಆಗಲೇ ಕ್ರಿಸ್ತನಲ್ಲಿ ಆತನು ನಮ್ಮನ್ನು ಏನು ಮಾಡಿದಂತೆ ಆರಿಸಿಕೊಂಡನು. ಇದೇ ಅನಾದಿ ಕಾಲದ ಪ್ರೀತಿ ಪ್ರಿಯರೇ. ನಾವು ಈ ಲೋಕದಲ್ಲಿ ಜನಿಸುವುದಕ್ಕೆ ಮುಂಚಿತವಾಗಿಯೇ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ, ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ಆ ಪ್ರೀತಿಗೆ ನಾವು ಕರೆಯುವಂಥ ಹೆಸರು ಅನಾದಿ ಕಾಲದ ಪ್ರೀತಿಯ ಪ್ರಿಯರೇ. ಇನ್ನು ಹಾಗೆಯೇ ಆತನ ಪ್ರೀತಿಯನ್ನು ಕುರಿತು ನಾವು ವರ್ಣಿಸುತ್ತಾ ಕೆಲವೊಂದು ವಾಕ್ಯಗಳನ್ನು ನಿಮಗೆ ತಿಳಿಸಿಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಹಾಗಾಗಿ ಮೊದಲನೇ ಪ್ರೀತಿ, ಈ ಚತುರ್ಕಾಲದಲ್ಲಿ ಮೊದಲನೇ ಪ್ರೀತಿ ಅನಾದಿ ಕಾಲ, ಆತ ನಮ್ಮನ್ನು ಪ್ರೀತಿ ಮಾಡಿದ್ದು. ಎರಡನೇ ನೋಡಬೇಕಾದ್ರೆ ಭೂತಕಾಲ, ಈ ಫಾಸ್ಟ್ ಟೆನ್ಸ್, ನಮ್ಮ ಜೀವಿತದಲ್ಲಿ ಹಿಂದೆ ಏನು ನಡೆದೋಯ್ತಲ್ಲ ಆ ಕಾಲಕ್ಕೆ ಭೂತಕಾಲ ಅಂತೀವಿ. ಅದಕ್ಕೆ ನೋಡಿ ಆಧಾರವಾಗಿ ರೋಮರ್ 5ನೇ ಅಧ್ಯಾಯದಲ್ಲಿ 6, 7, 8 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ನಾವು ಇನ್ನೂ ಲೋಕದಲ್ಲಿ ಜನಿಸಿಲ್ಲ, ಲೋಕದಲ್ಲಿ ಬಂದು ಇನ್ನೂ ನಾವು ಹುಟ್ಟು ಇಲ್ಲ, ಆಗಲೇ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಮುಂಚಿತವಾಗಿ ಬಂದು ಈ ಲೋಕದಲ್ಲಿ, ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ರೋಮರ್ 5ನೇ ಅಧ್ಯಾಯ 6, 7, 8 ವಚನ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ,
ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿಯೇ ದೇವರು ನಮ್ಮ ಮೇಲೆ ತನಗಿರೋ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಆಮೇನ್, ಹಾಲೆಲೂಯ. ಸೊ ಈ ಭೂತಕಾಲದ ಒಂದು ಪ್ರೀತಿ ಏನಂತಂದರೆ, ನಾವಿನ್ನೂ ಲೋಕದಲ್ಲಿ ಹುಟ್ಟಿಲ್ಲ, ಅದ ನಂತರ ನಾವಿನ್ನೂ ಅಶಕ್ತರಾಗಿದ್ದಾಗಲೇ, ಭಕ್ತಿಹೀನರಾಗಿದ್ದಾಗಲೇ, ಅನೀತಿವಂತರಾಗಿ ನಾವು ಜೀವಿಸಿದ್ದಾಗಲೇ ದೇವರೇನು ಮಾಡಿ, ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಯೇಸು ಕ್ರಿಸ್ತನು ನಮಗಿಂತ ಮುಂಚೆ ಬಂದು ಈ ಲೋಕದಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮಯ ಪಾಪಕ್ಕಾಗಿ ಆತನು ಸತ್ತು ನಮಗೆ ರಕ್ಷಣೆಯನ್ನು ಸಿದ್ಧ ಮಾಡಿಸಿಟ್ಟಿದ್ದಾನೆ. ಅದಕ್ಕೆ ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವ ಒಬ್ಬನಾದರೂ ನಾಶವಾಗದ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ. ಒಂದು ಪ್ರೀತಿ ಭೂತಕಾಲದಲ್ಲಿ ನಾವಿನ್ನೂ ಈ ಲೋಕದಲ್ಲಿ ಜನಿಸುವುದಕ್ಕೆ ಮುಂಚಿತವಾಗಿ ಬಂದು ಈ ಲೋಕದಲ್ಲಿ ನಿಮ್ಮ ಪಾಪಗಳಿಗೋಸ್ಕರವಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಬೆಲೆಯನ್ನು ತೆತ್ತು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಪ್ರಿಯರೇ, ಇದಕ್ಕೆ ಕರೆಯುವಂಥ ಪ್ರೀತಿಯ ಹೆಸರೇ ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ಶಾಶ್ವತವಾದ ಪ್ರೀತಿ. ಈ ಶಾಶ್ವತವಾದ ಪ್ರೀತಿ ಅನಾದಿ ಕಾಲದಲ್ಲಿ ಮಾತ್ರ ಅಲ್ಲ, ಭೂತಕಾಲದಲ್ಲಿ ಕೂಡ, ಫಾಸ್ಟ್ ಟೆನ್ಸಲ್ಲಿ ಕೂಡ ನಮಗೋಸ್ಕರ ಪ್ರೀತಿ ಮಾಡಿ ರಕ್ಷಣೆಯನ್ನು ಆತನು ನಾವು ಹುಟ್ಟುವುದಕ್ಕೆ ಮುಂಚೆ ಸಿದ್ಧ ಮಾಡಿಟ್ಟಿದ್ದಾನೆ. ಪ್ರಿಯರೇ, ಮೂರನೇದಾಗಿ ನೋಡ್ತೀವಿ, ವರ್ತಮಾನ ಕಾಲದಲ್ಲಿ ಕೂಡ ಆತನು ನಮ್ಮನ್ನು ಈ ವರ್ತಮಾನ ಕಾಲದಲ್ಲಿ ಕೂಡ ಆತನು ನಮ್ಮನ್ನು ಇನ್ನೂ ತನ್ನ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸ್ತಾನೇ ಇದ್ದಾನೆ. ಪ್ರಿಯರೇ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ರೋಮರ್ 3:11-12 ಮತ್ತು 3:22 ನೀತಿವಂತನಿಲ್ಲ, ಒಬ್ಬನಿಲ್ಲ, ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರಂತೆ. ಆ ರೀತಿಯಾಗಿದ್ದಾಗಲೂ ಆತನ ಶಾಶ್ವತವಾದ ಪ್ರೀತಿ ನಮ್ಮನ್ನು ವರ್ತಮಾನ ಕಾಲದಲ್ಲಿ ಕೂಡ ನಮ್ಮ ಅನುದಿನದ ಭಾರವನ್ನು ಇನ್ನೂ ಕೂಡ ಆತನು ಹೊರ್ತಾ ಇದ್ದಾನೆಂಬುದಾಗಿ ಕೀರ್ತನೆ 68:19 ವಚನದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಅನುದಿನದ ಭಾರವನ್ನು ಅಂದರೆ ಈಗ ಕೂಡ ವರ್ತಮಾನ ಕಾಲದಲ್ಲಿ ನಮ್ಮ ಎಲ್ಲ ಭಾರಗಳನ್ನು ಹೊತ್ತುಕೊಳ್ಳುವಂಥ ದೇವರಾಗಿದ್ದಾನೆ. ನಮ್ಮ ಪ್ರಯಾಸಗಳನ್ನು, ನಮ್ಮ ಸಂಕಷ್ಟಗಳನ್ನು, ನಮ್ಮ ಕಷ್ಟಗಳನ್ನು ಎಲ್ಲವನ್ನು ಕೂಡ ಆತನು ಹೊತ್ತುಕೊಳ್ಳುವಂಥ ದೇವರಾಗಿದ್ದಾನೆ. ಸೊ ಇದೇ ಆತನ ಶಾಶ್ವತವಾದ ಪ್ರೀತಿಯಾಗಿದೆ ಪ್ರಿಯರೇ. ಸೊ ಹಾಗಿದ್ರೆ ಅನಾದಿ ಕಾಲದಲ್ಲಿಯೂ, ಭೂತಕಾಲದಲ್ಲಿಯೂ, ವರ್ತಮಾನ ಕಾಲದಲ್ಲಿಯೂ ಆತನ ಪ್ರೀತಿ ನಮ್ಮ ಮೇಲೆ ಶಾಶ್ವತವಾದ ಪ್ರೀತಿಯಾಗಿದೆ. ಹಾಗಾದರೆ ಭವಿಷ್ಯತ್ ಕಾಲದ ಕುರಿತಾಗಿ ಏನು, ನಮ್ಮ ಫ್ಯೂಚರ್ ಟೆನ್ಸಲ್ಲಿ ಅಂತಂದರೆ ನೋಡಿ, ಕೀರ್ತನೆಗಾರನ ವರ್ಣಿಸ್ತಾ ಇದ್ದಾರೆ. ಕೀರ್ತನೆ 71 17 ಮತ್ತು 18 ವಚನದಲ್ಲಿ, ದೇವರೇ, ನೀನು ಬಾಲಾರಭ್ಯ ನನ್ನನ್ನು ಉಪದೇಶಿಸುತ್ತಾ ಬಂದು ನಾನು ನಿನ್ನ ಅದ್ಭುತ ಕೃತ್ಯಗಳನ್ನು ಇಂದಿನವರೆಗೂ ಪ್ರಚುರಪಡಿಸುತ್ತಿದ್ದೇನೆ. ದೇವರೇ, ನಾನು ನರೆಯ ಮುದುಕನಾದಾಗಲೂ ನೀನು ಕೈ ಬಿಡೋದಿಲ್ಲ, ಮುಂದಿನ ತಲೆಯವರೆಗೆ ನಿನ್ನ ಭುಜಬಲವನ್ನು ಸಾರುವೆನು, ತಲತಲಾಂತರಗಳು ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ನೋಡಿ, ನಾವು ಪ್ರತಿಯೊಬ್ಬರೂ ಭಯಪಡ್ತಕ್ಕಂಥ ನಮ್ಮ ಭವಿಷ್ಯ ಹೇಗಿರ್ತದೋ, ನಮ್ಮ ಮುಂದಿನ ಜೀವನ ಹೇಗಿರ್ತದೋ, ವಯಸ್ಸಾಗ್ತಾ ಬಂತು, ಇನ್ನು ಮುಂದೆ ನಮ್ಮನ್ನು ಯಾರು ನೋಡ್ಕೋತಾರೆ, ಮಕ್ಕಳು ನಮ್ಗೆ ಆಶ್ಚರ್ಯವಾಗಿರ್ತಾರ ಅಂತ ಈ ರೀತಿಯೆಲ್ಲ ನಾವು ಭಯಪಡ್ತಾ ಇರ್ತೀವಲ್ಲ, ಆ ಥರ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ದೇವರ ಶಾಶ್ವತವಾದ ಪ್ರೀತಿ ನಿಮ್ಮನ್ನು ಭವಿಷ್ಯತ್ ಕಾಲದಲ್ಲಿಯೂ ಕೂಡ ನಡೆಸುವಂಥದ್ದಾಗಿದೆ. ಬಾಲ್ಯದಿಂದ ನಮ್ಮನ್ನು ನಡೆಸಿದಂಥ ದೇವರು ನರೆ ಬಂದಾಗಲೂ, ಮುದುಕನಾದಾಗಲೂ ಆತನೇ ನಮ್ಮನ್ನು ಒತ್ತು ನಿರ್ವಹಿಸಿ ನಡೆಸುತ್ತಾನಂತೆ. ಅದಕ್ಕೆ ಸ್ಪಷ್ಟವಾಗಿ ಯೆಶಾಯ 46ನೇ ಅಧ್ಯಾಯದಲ್ಲಿ 3-4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಒತ್ತು ಸಹಿಸುವೆನು, ಯಾಕಂದರೆ ನಾನೇ ಉಂಟು ಮಾಡಿದೆನು, ನಾನೇ ಹೊರುವನು. ಹೌದು, ನಿಮ್ಮನ್ನು ಒತ್ತು ಸಹಿಸಿ ನಿರ್ವಹಿಸುವೆನು. ವಾವ್! ಇಂಥ ಒಂದು ಶ್ರೇಷ್ಠವಾದ ಪ್ರೀತಿಯನ್ನು ವರ್ಣಿಸೋದಕ್ಕೆ ಪ್ರಿಯರೇ 1000 ನಾಲಿಗೆ ಎದುರು ಸಾಕಾಗಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ವರ್ಣಿಸಲು ಅಶಕ್ಯವಾದಂಥ ಪ್ರೀತಿ. ನಾವು ಬರೀ 3 ಕಾಲದಲ್ಲಿ ಮಾತ್ರನೇ ನಮ್ಮನ್ನು ದೇವರು ಪ್ರೀತಿ ಮಾಡ್ತಾನೆ. ಬಟ್ ಚತುರ್ಕಾಲ, ಅನಾದಿ ಕಾಲದಲ್ಲಿಯೂ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ, ಎಲ್ಲ ಕಾಲಗಳಲ್ಲಿಯೂ ಅದಕ್ಕೆ ವಾಕ್ಯದಲ್ಲಿ ಬರೆಯಬಿಟ್ಟು, ಲೋಕದ ಕಟ್ಟ ಕಡೆಯವರು ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರ್ತೀನಿ ಅಂತ. ಈ ಒಂದು ಶಾಶ್ವತವಾದ ಪ್ರೀತಿ ಇವತ್ತು ನಮ್ಮನ್ನೆಲ್ಲ ಆವರಿಸಿಕೊಂಡಿದೆ ಪ್ರಿಯರೇ. ಸೊ ನೀವು ಭವಿಷ್ಯದ ಕುರಿತಾಗಿ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆತ ನಮ್ಮನ್ನು ಅನಾದಿ ಕಾಲದಿಂದ ಪ್ರೀತಿ ಮಾಡ್ತಾ ಬಂದ, ನಮ್ಮ ಭೂತಕಾಲದಲ್ಲಿ ನಮಗೋಸ್ಕರ ರಕ್ಷಣೆಯನ್ನು ಸಿದ್ಧ ಮಾಡಿಟ್ಟಿದ್ದ, ವರ್ತಮಾನ ಕಾಲದಲ್ಲಿ ಕೂಡ ನಮ್ಮನ್ನು ಭಾರವನ್ನು ಅನುದಿನ ಹೊರ್ತಾ ಇದ್ದಾನೆ, ಮತ್ತು ಭವಿಷ್ಯತ್ ಕಾಲದಲ್ಲಿ ಕೂಡ ನಾವು ನಮ್ಮ ಫ್ಯೂಚರ್ ಟೆನ್ಸನ್ ಕುರಿತಾಗಿ ನಾವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರಿಯರೇ. ಆತನು ಪ್ರತಿ ದಿವಸ ನಮ್ಮನ್ನು
ಒತ್ತು ಸಹಿಸಿ ನಿರ್ವಹಿಸುವಿನಂತ ಹೇಳುವ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿದಿನವೂ ನಮ್ಮ ಅಗತ್ಯತೆಗಳನ್ನು ಸಂಧಿಸುತ್ತಾ ನಮ್ಮನ್ನು ಲೋಕದ ಕಟ್ಟ ಕಡೆಯವರ ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇರ್ತಿ ಅಂತೇಳಿ ವಾಗ್ದಾನ ಮಾಡಿದ್ದಾನೆ. ಅದಕ್ಕಾಗಿ ಈ ವಾಕ್ಯಗಳು ನಿಮ್ಮನ್ನು ಸಂತೈಸುವುದಾಗಿರಲಿ. ಮರಿಬೇಡ್ರಿ, ದೇವರ ಪ್ರೀತಿ ಅನ್ನೋದು ಅದು ಬರೀ ಶಾರೀರಿಕವಾದ ಪ್ರೀತಿಯಲ್ಲ, ಸಹೋದರ ಪ್ರೀತಿಯಲ್ಲ, ಸ್ನೇಹಿತರ ಪ್ರೀತಿಯಲ್ಲ. ಈ ಅಗಪ್ಯ ಪ್ರೀತಿ ನಮ್ಮನ್ನು ಚತುರ್ಕಾಲದಲ್ಲಿ ಕೂಡ ಶಾಶ್ವತವಾಗಿ ಪ್ರೀತಿಸುವಂಥ ಪ್ರೀತಿಯಾಗಿದೆ ಪ್ರಿಯರೇ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಪ್ರೀತಿಯನ್ನು ಮತ್ತೆ ಯಾವ ರೀತಿಯಾಗಿ ವರ್ಣಿಸೋದು? ದೇವರನ್ನು ಕುರಿತು ನಾವು ನೋಡ್ತೀವಿ. ಯೇಸುವನ್ನು ಕುರಿತು ಆತನ ಸೌಂದರ್ಯದ ಬಗ್ಗೆ ಪರಮಗೀತ 5ನೇ ಅಧ್ಯಾಯದಲ್ಲಿ 10ರಿಂದ 16ನೇ ವಚನ ನೀವು ನಂತರ ವಾಕ್ಯವನ್ನು ಓದಿ ಧ್ಯಾನಿಸಿರಿ. ಅದರಲ್ಲಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನ ಸೌಂದರ್ಯ. ಯೇಸು ಎಷ್ಟು ಸುಂದರನು, ಎಷ್ಟು ಮನೋಹರನು. ಆತನ ಸೌಂದರ್ಯವನ್ನು ವರ್ಣಿಸೋದಕ್ಕೆ ಅಸಾಧ್ಯ. ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದು 7 ವಚನಗಳಲ್ಲಿ. ಅಷ್ಟು ಮನೋಹರವುಳ್ಳಂಥ ದೇವರು, ಸುಂದರವುಳ್ಳಂಥ ದೇವರು. ನಿಮಗೂ ನಮಗೆ ಮಿಸ್ ಇಂಡಿಯಾ ಗೊತ್ತು, ಮಿಸ್ ಕರ್ನಾಟಕ ಗೊತ್ತು, ಮಿಸ್ ಕೆಲವೊಂದು ಡಿಸ್ಟಿಕ್ ಅವ್ರಿಗೆ ಗೊತ್ತಿರ್ಬೋದು ನಿಮಗೆ. ಬಟ್ ಮಿಸ್ ಯೂನಿವರ್ಸ್ ನಿಮಗೆ ಗೊತ್ತಾ? ಇಡೀ ಲೋಕದಲ್ಲಿ ಸಮಸ್ತ ಸೃಷ್ಟಿಗಳಲ್ಲೇ ಮನೋಹರನು, ಅತಿ ಸುಂದರನು, ಸುಂದರ ಪ್ರಿಯನು, ಮನೋಹರನು, 10,000 ಧ್ವಜಪ್ರಾಯನು. ಇಂಥ ದೇವರ ಸೌಂದರ್ಯ, ಯೇಸು ಅಷ್ಟು ಸೌಂದರನು, ಮನೋಹರನು, ಸೌಂದರ್ಯವುಳ್ಳವನು ಇಡೀ ಪ್ರಪಂಚದಲ್ಲಿ ಸೃಷ್ಟಿಲೇ ಇಲ್ಲ ಅಂಥೇಳಿ ಆ ವಾಕ್ಯ ವರ್ಣಿಸಿದ ಪ್ರೇರೆ. ಇಷ್ಟು ಸುಂದರವುಳ್ಳಂಥ ದೇವರು ನಮಗೋಸ್ಕರ, ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಯೆಶಾಯ 53ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 4 ಮತ್ತು 5ನೇ ವಚನದಲ್ಲಿ, ನಿಜವಾಗಿ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತಂತೆ. ಈ ರೀತಿಯಾಗಿ ಕಲ್ವಾರಿ ಶಿಲುಬೆಯಲ್ಲೆಲ್ಲ ನಮ್ಮ ಪಾಪಗಳಿಗೋಸ್ಕರ ಆತನು ಜಜ್ಜಲ್ಪಟ್ಟು, ಒಡೆಯಲ್ಪಟ್ಟು, ಗಾಯಪಟ್ಟು ರಕ್ತವನ್ನು ಸುರಿಸಬೇಕಾದರೆ ಆತನ ನೋಡುವುದಕ್ಕೆ ಯಾವ ರೀತಿಯಾಗಿದ್ದಂತೆ ಅದೇ 53ನೇ ಯೆಶಾಯ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅವನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ, ನಾವು ಅವನನ್ನು ನೋಡುವಾಗ ನೋಡತಕ್ಕ ಯಾವ ಲಕ್ಷಣವೂ ಇರಲಿಲ್ಲ. ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳುವವನು, ಸಂಕಷ್ಟಕ್ಕೆ ಒಳಗಾದವನು ಅಂತೇಳಿ ಬರೆಯಲ್ಪಟ್ಟಿದೆ. ಅಷ್ಟು ಸುಂದರವುಳ್ಳಂಥ ದೇವರು, ಸೌಂದರ್ಯವುಳ್ಳ ದೇವರು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಒಡೆಯಲ್ಪಟ್ಟು, ಜಜ್ಜಲ್ಪಟ್ಟು, ಗಾಯಪಟ್ಟು, ರಕ್ತ ಸುರಿಸಿ ಆತನು ನೋಡಬೇಕಾದ್ರೆ ಕ್ರೂರವಾಗಿ, ವಿಕೂರವಾಗಿ, ವಿಕೃತವಾಗಿ ಆತನಿದ್ದಂತೆ. ನೋಡಿ ಮೆಚ್ಚತಕ್ಕಂಥ ಸೌಂದರ್ಯ ಕೂಡ ಆತ ನಮಗೋಸ್ಕರ, ನಿಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ ತನ್ನ ಎಲ್ಲ ಸೌಂದರ್ಯತೆಯನ್ನು ಕೂಡ ಆತನು ಕಳೆದುಕೊಂಡು ನಿಮ್ಮದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಇದೇ ಶಾಶ್ವತವಾದ ಪ್ರೀತಿ. ಈ ಪ್ರೀತಿಯನ್ನು ಇನ್ನು ಯಾವ ರೀತಿ ವರ್ಣಿಸೋದು ನೋಡಿ. ಒಂದು ವೇಳೆ ನಾನು ಶಿಲುಬೆಯಲ್ಲಿ ಈ ರೀತಿ ನನ್ನ ಅಂದ ಚಂದಗಳನ್ನು ಕಳ್ಕೋಬೇಕು, ಇಷ್ಟ ಇಲ್ಲ ನಾನು ಅಂತ ಹೇಳಿದರೆ ಇವತ್ತು ನಿಮಗೂ ನಮಗೆ ರಕ್ಷಣೆ ಸಿಗ್ತಿತ್ತ? ಯಾಕಂದರೆ ಆತನ ಶಾಶ್ವತವಾದ ಪ್ರೀತಿ ಅದು ಯಾವುದನ್ನು ಲೆಕ್ಕಿಸದೆ ನಮಗೋಸ್ಕರ, ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ಪ್ರಿಯರೇ. ಯಾಕಂದರೆ ಪ್ರೀತಿ ಅಂತಕ್ಕಂಥದ್ದು ಪರಮಗೀತ 8ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೀತಿಯು ಮರಣದಷ್ಟು ಬಲವಾಗಿದೆ ಅಂತೆ. ಪ್ರೀತಿ ಮರಣದಷ್ಟು, ನಿಮಗೋಸ್ಕರ, ನಮಗೋಸ್ಕರ ಆತನ ಪ್ರಾಣ ತೆತ್ತಬೇಕಾಯಿತು, ಮರಣ ಹೊಂದಬೇಕಾಯಿತು. ನಮ್ಮ ಮೇಲಿಟ್ಟಂಥ ಆ ಶಾಶ್ವತ ಪ್ರೀತಿಗೋಸ್ಕರವಾಗಿ ತನ್ನ ಜೀವವನ್ನು ನಮಗೋಸ್ಕರ ದಾನ ಮಾಡಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ಕೆಲವರು ಹೇಳ್ತಾರೆ ಅನ್ನದಾನ ಶ್ರೇಷ್ಠವಾದದ್ದು, ವಸ್ತ್ರದಾನ ಶ್ರೇಷ್ಠವಾದದ್ದು, ರಕ್ತದಾನ ಶ್ರೇಷ್ಠವಾದದ್ದು ಅಂತ. ನಾನು ಹೇಳ್ತೀನಿ, ನಿಮಗೂ ನಮಗೋಸ್ಕರ ಯಾರ್ಯಾರು ರಕ್ತದಾನ ಮಾಡ್ಬೋದು, ವಸ್ತ್ರದಾನ ಮಾಡ್ಬೋದು, ಅನ್ನದಾನ ಮಾಡ್ಬೋದು, ಇದು ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ನಿಮಗೋಸ್ಕರ, ನಮಗೋಸ್ಕರ ಯಾರು ಜೀವದಾನ ಮಾಡಿದಾರಾ? ಸ್ವಲ್ಪ ಯೋಚಿಸಿ ನೋಡ್ರಿ. ಕರ್ತನಾದ ಯೇಸು ಕ್ರಿಸ್ತನು ಇಷ್ಟು ಸೌಂದರ್ಯವುಳ್ಳುವಂಥ ದೇವರು ನಿಮಗೋಸ್ಕರ, ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಒಡೆಯಲ್ಪಟ್ಟು, ರಕ್ತ ಸುರಿಸಿ, ಗಾಯಪಟ್ಟು, ತನ್ನ ಎಲ್ಲ ಸೌಂದರ್ಯವನ್ನು ಕೂಡ ಕಳ್ಕೊಂಡು ಕೂಡ ನಮ್ಮ ಮೇಲಿದ್ದಂಥ ಆತನ ಪ್ರೀತಿ ಮರಣದಷ್ಟು ಕ್ರೂರವಾಗಿತ್ತು. ಆ ಮರಣವನ್ನು ಕೂಡ ಆತನು ಒತ್ತು ನಿರ್ವಹಿಸಿದನಂತೆ. ಇವತ್ತು ನಿಮಗೊಂದು ವಿಷಯ ಗೊತ್ತಾ? ಲೋಕದಲ್ಲಿ ಕೆಲವೊಂದು ಸ್ತ್ರೀಗಳು ತಾನು ಮಗುವನ್ನು ಹೆತ್ತರೆ ತನ್ನ ಸೌಂದರ್ಯ ನಷ್ಟಪಟ್ಟು ಹೋಗ್ತದೆ ಅಂತೇಳಿ ಬಾಡಿಗೆ ತಾಯಂದಿರನ್ನು ಹುಡುಕಿ ಗಂಡನ ವೀರ್ಯವನ್ನು ಅವರ ಗರ್ಭದಲ್ಲಿ ಹಾಕಿ ಮಗುವನ್ನು ಏನು ಮಾಡ್ತಾಯಿದ್ದಾರೆ, ಅವ್ರು ಪಡ್ಕೊತಾ ಇದ್ದಾರೆ. ಬಾಡಿಗೆ ತಾಯಿಗೆ ಅವರಿಗೆ ಪ್ರತಿ ತಿಂಗಳು ಅವರಿಗೆ ಸಂಬಳವನ್ನು ಕೊಟ್ಟು ಅವರ ಗರ್ಭದಲ್ಲಿ ಇವರು ಮಕ್ಕಳನ್ನು ಹೊತ್ಕೋತಾ ಇದ್ದಾರೆ. ಒಂದು ಕಾರಣ ಏನಂದರೆ ಇವರು ಮಕ್ಕಳನ್ನ ಎತ್ತಿದ್ರೆ ಅವ್ರಿಗೆ ಸೌಂದರ್ಯ ಕಡಿಮೆ ಆಗ್ತದಂತೆ. ಮತ್ತು ಮಗುಗೆ ತಾಯಿ ಹಾಲು ಕುಡಿಸಿದ್ರು ಕೂಡ
ಅವರ ಸೌಂದರ್ಯ ಕಡಿಮೆ ಆಗ್ತದೆ ಅಂತೇಳಿ ಮಗುಗೆ ಫೀಡಿಂಗ್ ಬಾಟ್ಲ್ ಹಾಲು ಕುಡಿಸ್ತಾರೆ, ಮತ್ತು ಬಾಡಿಗೆ ತಾಯಂದರ ಮುಖಾಂತರವಾಗಿ ಮಕ್ಕಳನ್ನ ಎತ್ಕೋತಾ ಇದ್ದಾರೆ. ನಾನು ಅನೇಕ ಸಾರಿ ಈ ಒಂದು ಮೆಸೇಜ್ಗಳನ್ನು ದಿನಪತ್ರಿಕೆಯಲ್ಲಿ ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ನೋಡಿದ್ದೀನಿ. ಈ ರೀತಿಯಾದ ಇವತ್ತು ಲೋಕ ಇದೆ. ಕಾರಣ ಏನಂತ ಅವ್ರು ಹೇಳ್ತಕ್ಕಂಥದ್ದು, ತಮ್ಮ ಸೌಂದರ್ಯ ವರ್ಧಿಸಬೇಕು, ಸೌಂದರ್ಯ ಕಡಿಮೆ ಆಗಬಾರ್ದು, ಸೌಂದರ್ಯ ನಷ್ಟಪಟ್ಟು ಹೋಗಬಾರ್ದು ಅಂತೇಳಿ ಮಕ್ಕಳನ್ನು ಕೂಡ ಎತ್ಕೊಳ್ಳದೆ ಬಾಡಿಗೆ ತಾಯಂದ್ರ ಮುಖಾಂತರವಾಗಿ ಮಕ್ಕಳನ್ನ ಎತ್ಕೋತಾ ಇದ್ದಾರೆ. ಮಗುಗೆ ತಾಯಿ ಹಾಲನ್ನು ಕೂಡ ಕೊಡದೆ ಬೇರೆ ಒಂದು ಫೀಡಿಂಗ್ ಬಾಟ್ಲ್ ಹಾಲನ್ನು ಕೊಟ್ಟು ಮಕ್ಕಳು ಬೆಳೆಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇದನ್ನು ಏನಂತ ಆದರೆ ಕರ್ತನಾದ ಯೇಸು ಕ್ರಿಸ್ತ ನನಗೆ ಒಂದು ವೇಳೆ ನನ್ನ ಸೌಂದರ್ಯ ನಷ್ಟ ಆಗ್ತದೆ, ನನ್ನ ಅಂದ ಚಂದ ಕೆಟ್ಟೋಗ್ತದೆ ಅಂತೇಳಿ ಶಿಲುಬೆಗೆ ಹೋಗದಾಗಿದ್ದರೆ ಸ್ವಲ್ಪ ಯೋಚನೆ ಮಾಡಿ, ಇವತ್ತು ನಿಮಗೂ ನಮಗೆ ರಕ್ಷಣೆ ಇರ್ತಿತ್ತ? ಇನ್ನೂ ಪಾಪಿಗಳಾಗಿ ನಾವು ಉಳ್ಕೋತಾ ಇದ್ವಿ ಪ್ರಿಯರೇ. ಈ ಒಂದು ಶಾಶ್ವತವಾದ ಪ್ರೀತಿ ಇವತ್ತು ಸ್ತೋತ್ರ ಯಾರು ಕೂಡ ಮಾಡೋಕ್ಕಾಗದಿರೋಂಥ ಒಂದು ದೊಡ್ಡ ತ್ಯಾಗ, ದೊಡ್ಡ ಕಾರ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಈ ಶಾಶ್ವತವಾದ ಪ್ರೀತಿನ ಮಾಡಿದ್ದಾನೆ ಪ್ರಿಯರೇ. ಈ ಶಾಶ್ವತವಾದ ಪ್ರೀತಿಗೆ ಇವತ್ತು ನಮ್ಮಿಂದ ಏನು ಬೆಲೆ ಕೊಡಲು ಸಾಧ್ಯ ಪ್ರಿಯರೇ? ಅದಕ್ಕೆ ಅಪೊಸ್ತಲನಾಗಿ ಪೌಲನು ಎಫೆಸಿಯರ ಪತ್ರಿಕೆಯಲ್ಲಿ ಆ ಪ್ರೀತಿಯನ್ನು ವರ್ಣಿಸ್ತಾ ಇದ್ದಾನೆ. 3ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ, ಈ ಪ್ರೀತಿಯ ಅಗಲ, ಆಳ, ಉದ್ದ, ಎತ್ತರ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೂ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲೆಂದು ನಾನು ಆತನನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನ ಈ ಪ್ರೀತಿಯ ಅಗಲ, ಆಳ, ಉದ್ದ, ಎತ್ತರ ಎಷ್ಟೆಂದು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಈ ಪ್ರೀತಿ, ಇದು ವರ್ಣಿಸೋದಕ್ಕಾಗೋದಿಲ್ಲ, ಇದನ್ನು ವಿವರಿಸೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ, 1000 ನಾಲಿಗೆಗಳಿದ್ದರೂ ಆತನ ಪ್ರೀತಿಯನ್ನು ವರ್ಣಿಸಲು ಮತ್ತು ಆತನ ಹೊಗಳಲು ನಮಗೆ ಸಾಧ್ಯವಿಲ್ಲ ಪ್ರಿಯರೇ. ಅಂಥ ಒಂದು ಅಗಾಧವಾದ ಪ್ರೀತಿಯ ಈ ಅಗಾಪೆ ಪ್ರೀತಿ ಇದು ಶಾಶ್ವತವಾದ ಪ್ರೀತಿಯಾಗಿದೆ ಪ್ರಿಯರೇ. ಇದು ಊಹೆಗೆ ಮೀರಿದಂಥ ಪ್ರೀತಿ, ಗ್ರಹಿಕೆಗೆ ಮೀರಿದಂಥ ಪ್ರೀತಿ, ಇದನ್ನು ವರ್ಣಿಸಲು ಸಾಧ್ಯವೇ ಆಗದಂಥ ಒಂದು ಪ್ರೀತಿ ಪ್ರಿಯರೇ, ಸ್ತೋತ್ರ. ಆದರೆ ಈ ಅನಾದಿ ಕಾಲದಲ್ಲಿ, ಭೂತಕಾಲದಲ್ಲಿ, ಇವತ್ತಿಗೂ ಕೂಡ ಈ ವರ್ತಮಾನ ಕಾಲದಲ್ಲಿ ಕೂಡ ಈ ಪ್ರೀತಿ ತಣ್ಣಗಾಗಿಲ್ಲ. ಅನೇಕರ ಪ್ರೀತಿ, ಮನುಷ್ಯರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಗಂಡ ಹೆಂಡತಿಯರ ಪ್ರೀತಿ, ಸ್ನೇಹಿತರ ಪ್ರೀತಿ, ಬಂಧು ಬಳಗದವರ ಪ್ರೀತಿ, ಎಲ್ಲರ ಪ್ರೀತಿ ತಣ್ಣಗಾಗ್ತದೆ. ಆದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಪ್ರೀತಿ ಎಂದಿಗೂ ತಣ್ಣಗಾಗೋದಿಲ್ಲ, ನಮ್ಮನ್ನು ಮರೆಯುವುದಿಲ್ಲ. ನಮಗೆ ಸದಾಕಾಲ ಕೂಡ ಆತನು ಈ ಶಾಶ್ವತವಾದ ಪ್ರೀತಿ ನಮ್ಮೆಲ್ಲರನ್ನು ಕೂಡ ಆತನು ಆವರಿಸಿಕೊಂಡಿದ್ದಾನೆ ಪ್ರಿಯರೇ. ಭವಿಷ್ಯತ್ ಕಾಲದಲ್ಲಿ ಕೂಡ ನಾವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರು ಹೇಳ್ತಾ ಇದ್ದಾನೆ, ಈ ಶಾಶ್ವತವಾದ ಪ್ರೀತಿ ನಮಗೇನು ಮಾಡ್ತದೆ, ನಮ್ಮ ಮುಂದಿನ ಭವಿಷ್ಯತ್ ಕಾಲದಲ್ಲಿ ಕೂಡ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಮತ್ತಾಯ 28ನೇ ವಚನದಲ್ಲಿ, ನಾನು ಲೋಕದ ಕಟ್ಟ ಕಡೆಯವರೆಗೂ ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡವಿರ್ತೀನಿ ಅಂತ. ಈ ಶಾಶ್ವತವಾದ ಪ್ರೀತಿ ಒಂದು ದಿನ 2 ದಿನದ ಮಟ್ಟಿಗಲ್ಲ, ಬರೀ ಕೇವಲ ಕೆಲವೊಂದು ವರ್ಷಗಳಿಗೆ ಮಟ್ಟಿಗಲ್ಲ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡವೇ ಇರ್ತೀನಿ ಎಂಬುದಾಗಿ ಆತನ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಅದು ಮಾತ್ರ ಅಲ್ಲ, ಎಬ್ರಿಯರ್ 13ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಶಾಶ್ವತವಾದ ಪ್ರೀತಿಯ ಅಗಲ, ಆಳ, ಉದ್ದ, ಎತ್ತರ ಎಷ್ಟೆಂದು ನಮಗೆ ವರ್ಣಿಸಲು ಸಾಧ್ಯವಿಲ್ಲ ಪ್ರಿಯರೇ. ಯೆಶಾಯ 54ರಲ್ಲಿ 10ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಬೆಟ್ಟಗಳು ಸ್ಥಳಗಳು ಬಿಟ್ಟು ಹೋದವು, ಪರ್ವತಗಳು ಗುಡ್ಡಗಳು ಕದಲಿ ಹೋದವು, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಎಂದಿಗೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಆತನ ಶಾಶ್ವತವಾದ ಪ್ರೀತಿ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಇದು ಎಂದೆಂದಿಗೂ ಅಮರವಾಗಿರುವಂಥ ಪ್ರೀತಿ, ಎಂದೆಂದಿಗೂ ನಿತ್ಯ ನಿರಂತರವಾದ ಪ್ರೀತಿ ಪ್ರಿಯರೇ. ಅದು ಮಾತ್ರವಲ್ಲ, ಆತನ ಶ್ರೇಷ್ಠ ಒಂದು ವಾಗ್ದಾನ ಯೆಶಾಯ 43ರಲ್ಲಿ 2ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗಲೂ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲಿ ನಿನ್ನನ್ನು ದಹಿಸದು ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಈ ಒಂದು ಶಾಶ್ವತವಾದ ಪ್ರೀತಿ ನಮ್ಮ ಎಲ್ಲ ಶೋಧನೆಗಳಿಂದ ನಮ್ಮನ್ನು ಬಿಡಿಸಿ ಎಂದೆಂದಿಗೂ ಆತನ ಕೃಪೆಯು, ಆತನ ಒಂದು ಶಾಂತಿ, ಆತನ ಒಂದು ಆಶೀರ್ವಾದ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ಇದುವೇ ಕ್ರಿಸ್ತನ ಶಾಶ್ವತವಾದ ಪ್ರೀತಿ ಪ್ರಿಯರೇ. ಚತುರ್ಕಾಲದ ಪ್ರೀತಿ, ದೈವಿಕ ಪ್ರೀತಿ, ದ ಡಿವೈನ್ ಲವ್. ಚತುರ್ಕಾಲದ ಪ್ರೀತಿ, ಅನಾದಿ ಕಾಲದಲ್ಲಿ ನಮ್ಮನ್ನು ಪ್ರೀತಿಸುತ್ತಾ ಬಂದ, ಕ್ರಿಸ್ತನಲ್ಲಿ ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಆರಿಸಿಕೊಂಡಂಥ ಪ್ರೀತಿ. ಭೂತಕಾಲದಲ್ಲಿ ಕೂಡ ನಾವು ಇನ್ನೂ ಲೋಕದಲ್ಲಿ ಹುಟ್ಟೋದಕ್ಕೆ ಮುಂಚೆ ಅನೀತಿರಂತರಾಗಿದ್ದಾಗ, ಪಾಪಿಗಳಾಗಿದ್ದಾಗಲೇ ನೇಮಕ ಕಾಲದಲ್ಲಿ ಬಂದು ನಮಗೋಸ್ಕರ ಬಂದು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಮಗೋಸ್ಕರವಾಗಿ ಹುಟ್ಟುವುದಕ್ಕೆ ಮುಂಚೆ ರಕ್ಷಣೆಯನ್ನು ಕೂಡ ಸಿದ್ಧ ಮಾಡಿಟ್ಟಿದ್ದಾನೆ. ಮತ್ತು ವರ್ತಮಾನ ಕಾಲದಲ್ಲಿ ಅನುದಿನವೂ ನಮ್ಮ ಭಾರವನ್ನು ಹೊರ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ.
ಭವಿಷ್ಯತ್ ಕಾಲದಲ್ಲಿ ಕೂಡ ಎಂದೆಂದಿಗೂ ಸ್ತೋತ್ರ. ನಿನ್ನನ್ನು ಗರ್ಭದಿಂದ ನಾನು ಹೊರುತ್ತಿದ್ದೇನೆ, ಮುಪ್ಪಿನ ತನಕ ನಾನು ನಿನಗೆ ಆಧಾರವಾಗಿರ್ತೀನಿ. ನಾನು ಸ್ತೋತ್ರ ಎಂದಿಗೂ ನಿನ್ನನ್ನು ಕೈ ಬಿಡೋದಿಲ್ಲ, ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡವೇ ಇರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದೆಲ್ಲವೇ ಶಾಶ್ವತವಾದ ಪ್ರೀತಿ ಪ್ರಿಯರೇ. ಇದು ವರ್ಣಿಸಲಿದ್ದಕ್ಕೆ ಮಾನುಷಿಕ ಜ್ಞಾನ ಸಾಕಾಗದು. ನನಗೂ ಕೂಡ ಅಷ್ಟು ಈತನ ಶಾಶ್ವತವಾದ ಪ್ರೀತಿ ವರ್ಣಿಸೋದಕ್ಕೆ ಸ್ತೋತ್ರ, ನನಗೂ ಕೂಡ ಅಷ್ಟು ಜ್ಞಾನದ ಕೊರತೆ ಇದೆ ಅಂತ ನಾನು ನೆನೆಸ್ತಾ ಇದ್ದೀನಿ ಸ್ತೋತ್ರ. ಯಾಕಂದರೆ ಏನು ನಾವು ನೋಡಿದ್ವಿ, ಆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಂತೆ ಎರೋಸ್ ಶಾರೀರಿಕವಾದ ಪ್ರೀತಿ, ಪಿಪ್ಲಿಯೋ ಸಹೋದರ ಪ್ರೀತಿ, ಸ್ಟೆರಗೋ ಸ್ನೇಹಿತರ ಪ್ರೀತಿ, ಇದೆಲ್ಲ ಪ್ರೀತಿಗಿಂತ ಶ್ರೇಷ್ಠವಾದದ್ದು ಈ ಅಗಪೆ ದೈವಿಕ ಪ್ರೀತಿ, ಡಿವೈನ್ ಲವ್ ಪ್ರಿಯರೇ. ಸೊ ಈ ಒಂದು ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದ. ಸೊ ಇವತ್ತು ನಿಮಗೆ ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ, ದೇವ್ರನ್ನೆಲ್ಲೋ ನಮ್ಮನ್ನು ಮರೆತು ಬಿಟ್ನ, ನನ್ನ ಕೈ ಬಿಟ್ಬಿಟ್ನ, ದೇವರ ವಾಗ್ದಾನ ಬಿದ್ದು ಹೋಯ್ತಾ, ಆತ ನನ್ನ ಮೇಲೆ ಕರುಣೆ ವಾತ್ಸಲ್ಯ ಇಡೋದಕ್ಕೆ ಮರೆತು ಹೋದ್ನ. ಯಾಕಂದರೆ ಕೀರ್ತನೆ 77ರಲ್ಲಿ 7ರಿಂದ ಕೆಲವು ವಚನಗಳು ಹೇಳ್ತದೆ. ಅಲ್ಲಿ ಭಕ್ತನ ಈ ರೀತಿಯಾಗಿ ದೇವರಲ್ಲಿ ಪ್ರಶ್ನೆ ಮಾಡ್ದ, ನಿನ್ನ ಪ್ರೀತಿ ದೇವರೇ ಬಿದ್ದೋಯ್ತಾ, ನಿನ್ನ ವಾಗ್ದಾನ ಬಿದ್ದೋಯ್ತಾ, ನಿಮ್ಮ ಕೃಪಾವಾತ್ಸಲ್ಯ ನಿಂತು ಹೋಯ್ತಾ, ಈ ರೀತಿಯಾಗಿ ದೇವರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೊನೆಗೆ ಅವನು ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ನೆನೆಸುವುದು ನನ್ನ ಬಲಹೀನತೆ ಅಂತೇಳಿ. ಯಾಕಂದರೆ ದೇವರು ಆ ರೀತಿಯಾಗೆಲ್ಲ ನಮ್ಮನ್ನು ಕೈ ಬಿಡುವವನಲ್ಲ, ನಮ್ಮನ್ನು ಮರೆಯುವವನಲ್ಲ. ಯಾಕಂದರೆ ಆತ ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದ ಪ್ರಿಯರೇ. ಸೊ ಇವತ್ತು ಈ ಒಂದು ಸಂದೇಶವನ್ನು ನಾನು ಮುಗಿಸೋದಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಈ ಸಂದೇಶವನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಶಾಶ್ವತವಾದ ಪ್ರೀತಿಗೆ, ಈ ಪ್ರೀತಿಗೋಸ್ಕರ ನೀವೇನು ಮಾಡೋಕ್ಕೆ ಸಿದ್ಧರಾಗಿದ್ದೀರಿ? ಯಾಕಂದರೆ ಈ ಚತುರ್ಕಾಲದ ಪ್ರೀತಿ, ಅನಾದಿ ಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಇರುವಂಥ ಈ ಯೇಸು ಕ್ರಿಸ್ತನ ಡಿವೈನ್ ಲವ್, ದೈವಿಕ ಪ್ರೀತಿಗೆ ನಾವು ಏನು ಮಾಡೋಕ್ಕೆ ಸಾಧ್ಯ? ನೀವು ಇವತ್ತು ಈ ಶಾಶ್ವತವಾದ ಪ್ರೀತಿಗೆ ನೀವು ಏನು ಮಾಡ್ತೀರ? ಯಾವ ರೀತಿಯಾಗಿ ಈ ಒಂದು ಶಾಶ್ವತವಾದ ಪ್ರೀತಿಗೆ ನಾವು ಚಿರಋಣಿಯಾಗಿರೋದಕ್ಕೆ ಸಾಧ್ಯ ಪ್ರಿಯರೇ? ಯೆಹೋಶುವನು ಹೇಳಿದ, ಯೆಹೋಶುವ 24:15 ವಚನದಲ್ಲಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಅಂತೇಳಿ. ಇವತ್ತು ಈ ಶಾಶ್ವತವಾದ ಪ್ರೀತಿಗೆ ಒಂದು ಚಿರಋಣಿಯಾಗಿ ನಾವು ಇರಬೇಕಾದ್ರೆ, ನಾನು ನನ್ನ ಕುಟುಂಬದವರೆಲ್ಲರೂ ಯೆಹೋವನನ್ನು ಸದಾ ಸೇವಿಸುವವರಾಗಿರಬೇಕು, ಕರ್ತನನ್ನು ಯೇಸುವನ್ನು ಸದಾ ಆರಾಧಿಸುವವರಾಗಿರಬೇಕು ಪ್ರಿಯರೇ. ಎರಡನೇದಾಗಿ ಅಪೊಸ್ತಲನಾಗಿ ಪೌಲ್ ಹೇಳ್ತಾನೆ 2 ಕೊರಿಂಥರ್ 5:14 ವಚನದಲ್ಲಿ, ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತಾ ಇದೆ ಅಂತೆ. ನೀನು ಪಾಪದಲ್ಲಿದ್ದಾಗ ನಾನು ನಿನಗೋಸ್ಕರವಾಗಿ ಬಂದು ವರ್ತಮಾನ ಕಾಲದಲ್ಲಿ, ಭೂತಕಾಲದಲ್ಲಿ ಕೂಡ ನಿನಗೋಸ್ಕರ ನಾನು ರಕ್ಷಣೆ ಸಿದ್ಧ ಮಾಡಿಟ್ಟಿದ್ದೆ. ಇವತ್ತು ನಿನ್ನ ಪಾಪದ ಎಲ್ಲದಿಂದ ತೊಳೆದು ನಾನು ನಿನ್ನನ್ನು ಶುದ್ಧೀಕರಿಸಿ ನೀತಿವಂತನಾಗಿ ಮಾಡಿ ಅಪ್ಪ ತಂದೆಯಿಂದ ಕರೆಯುವಂಥ ಪುತ್ರ ಸ್ವೀಕಾರ ಕೂಡ ನಿನಗೆ ನಾನು ಕೊಟ್ಟಿದ್ದೀನಿ. ಆದರೆ ನಿನಗೆ ನಾನು ಮಾಡಿದಂಥ ಈ ಒಳ್ಳೆಯ ಕಾರ್ಯಗಳನ್ನು, ಈ ಒಂದು ಕಲ್ವಾರಿಯ ಒಂದು ಶಾಶ್ವತವಾದ ಪ್ರೀತಿಯನ್ನು ಮತ್ತೊಬ್ಬರಿಗೆ ಹೇಳಬೇಕು, ಸುವಾರ್ತೆಯಾಗಿ ಸಾರಬೇಕಂತೇಳಿ ಆ ಪ್ರೀತಿ ಒತ್ತಾಯ ಮಾಡ್ತಾ ಇದ್ದಂತೆ. ನಾವು ಮಾಡೋಣ ಪ್ರಿಯರೇ, ಆ ಕ್ರಿಸ್ತನ ಪ್ರೀತಿ ಇವತ್ತು ನಮ್ಮನ್ನು ಒತ್ತಾಯ ಮಾಡ್ತಾ ಇದೆ. ಎಲ್ರಿಗೂ ಹೋಗಿ ಸುವಾರ್ತೆ ಸಾರಬೇಕು. ನಾವು ಕಂಡುಕೊಂಡಂಥ ಈ ಶಾಶ್ವತವಾದ ಪ್ರೀತಿ, ನಾವು ರುಚಿಸಿ ನೋಡಿದಂಥ ಈ ಒಂದು ಶಾಶ್ವತವಾದ ಪ್ರೀತಿ, ನಾವು ಅನುಭವಿಸಿದಂಥ ಈ ಉಚಿತವಾದ ರಕ್ಷಣೆ ಮತ್ತೆ ಬೇರೆ ಎಲ್ಲರಿಗೂ ನಾವು ಸಾರಬೇಕೆಂಬುದಾಗಿ ಕರ್ತನು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ಈ ಪ್ರೀತಿಯನ್ನು ನಾವು ಅನೇಕರಿಗೆ ಶಾಶ್ವತ ಪ್ರೀತಿಯನ್ನು ಹೇಳಬೇಕೆಂಬುದಾಗಿ ಆತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತಾ ಇದೆ ಪ್ರಿಯರೇ. ನೋಡಿ, 38 ವರ್ಷಗಳಿಂದ ರೋಗದಲ್ಲಿ ಬಿದ್ದಂಥ ವ್ಯಕ್ತಿಗೆ ಯೇಸು ಸ್ವಾಮಿ ಸ್ವಸ್ಥತೆ ಕೊಟ್ಟಾಗ ಆ ಕೃತಜ್ಞತೆಯುಳ್ಳವನಾಗಿ ಅವನು ಆಲಯದಲ್ಲಿ ಹೋಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದಂತೆ. ಯೇಸು ಅವನನ್ನು ಆಲಯದಲ್ಲಿ ಸಂಧಿಸ್ತಾ ಇದ್ದರಂತೆ. ಸಮಾರ್ಯ ಸ್ತ್ರೀಗೆ ನೋಡಿ, ಯೇಸು ಸ್ವಾಮಿ ಎನ್ಕೌಂಟ್ರ್ ಕೊಟ್ಟಾಗ ಆಕೆ ಓಡೋಗಿ ಎಲ್ಲ ಜನಗಳಿಗೆ ಊರೊಳಗೆ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಅವರಿಗೆಲ್ಲರಿಗೂ ಸುವಾರ್ತೆ ಸಾರಿದಾಗ ಇಡೀ ಆ ಊರು ಜನ ಯೇಸುವಿನ ಬಳಿಗೆ ಬಂದರಂತೆ. ಸಮಾರ್ಯ ಸ್ತ್ರೀಗೆ ಆತ ಸಂದರ್ಶನ ನೀಡಿದಂಥ ವಿಷಯ, ಈ ಸಮಾರ್ಯ ಸ್ತ್ರೀ ಹೋಗಿ ಊರಿನ ಮಂದಿ ಎಲ್ಲರಿಗೂ ಸುವಾರ್ತೆ ರೂಪದಲ್ಲಿ ಸಾರಿ ಆ ಜನಗಳನ್ನು ಕ್ರಿಸ್ತನ ಬಳಿಗೆ ಬರುವ ಹಾಗೆ ಮಾಡಿದಳು. ಇವತ್ತು ನಿಮಗೂ ನಮಗೆ ದೇವರು ಕೊಟ್ಟಂಥ ಈ ಉಚಿತವಾದ ರಕ್ಷಣೆ, ಪಾಪ ಕ್ಷಮಾಪಣೆ, ತಂದೆಯೆಂದು ಕರೆಯುವಂಥ ಪುತ್ರ ಸ್ವೀಕಾರ, ನಿತ್ಯ ಜೀವನಕ್ಕೋಸ್ಕರ ನಮಗೋಸ್ಕರ ದೇವರು ಸಿದ್ಧ ಮಾಡಿರುವಂಥ ರಕ್ಷಣೆ, ಜೀವ ಪುಸ್ತಕದ ನಮ್ಮ ಹೆಸರನ್ನು ಬರೆದಿರುವಂಥ ಇಷ್ಟು ವಿಷಯಗಳನ್ನು ಕೂಡ ನಾವೀಗ ಏನು ಮಾಡಬೇಕಾಗಿದೆ? ಆತನ ಪ್ರೀತಿ ಒತ್ತಾಯ ಮಾಡ್ತಾ ಇದೆ. ನಮ್ಮ ನೆರೆಯವರಿಗೆ ಈ ಪ್ರೀತಿಯನ್ನು ಸಾರಬೇಕು, ನಮ್ಮ ಸಂಬಂಧಿಕರಿಗೆ, ನಮ್ಮ ಬಂಧು ಮಿತ್ರಾದಿಗಳಿಗೆ, ಈ ಲೋಕದ ಎಲ್ಲ ಜನರಿಗೂ, ಕರ್ನಾಟಕ ರಾಜ್ಯ ಪೂರ್ತಿಯಾಗಿ ಈತನ ಒಂದು ಶಾಶ್ವತವಾದ ಪ್ರೀತಿಯನ್ನು ಸಾರುವಂಥ ಒಂದು ನಿರ್ಬಂಧದಲ್ಲಿ ನಾವಿದ್ದೇವೆ. ಇವತ್ತು ಆ ಪ್ರೀತಿ ನಮಗೆ ಒತ್ತಾಯ ಮಾಡ್ತಾ ಇದೆ ಪ್ರಿಯರೇ. ಈ ಶಾಶ್ವತವಾದ ಪ್ರೀತಿಗೆ
ಇವತ್ತು ನಾವು ಏನು ಮಾಡೋಕ್ಕೆ ಸಾಧ್ಯ? ಅಟ್ಲೀಸ್ಟ್ ನಾವು ಕರ್ತ ನಮಗೋಸ್ಕರ ಮಾಡಿದಂಥ ಉಪಕಾರಗಳನ್ನು ಸ್ಮರಿಸಿ ಎಂದೆಂದಿಗೂ ಕೃತಜ್ಞತೆ ಉಳ್ಳವರಾಗಿ ನಾವು ಬೇರೆಯವರಿಗೆ ಸುವಾರ್ತೆಯನ್ನು ಸಾರಿ ಆತ್ಮಗಳನ್ನು ಕ್ರಿಸ್ತನಿಗಾಗಿ ನಾವು ಆದಾಯಪಡಿಸುವರಾಗಿರಬೇಕು ಪ್ರಿಯರೇ. ಆತ್ಮಗಳನ್ನು ಆಕರ್ಷಿಸುವನು ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುತ್ತಾನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಪ್ರೀತಿ ಇವತ್ತು ನಮಗೆ ಒತ್ತಾಯ ಮಾಡ್ತಾ ಇದೆ. ಈ ಶಾಶ್ವತವಾದ ಪ್ರೀತಿಯನ್ನು ಹೊಂದಿಕೊಳ್ಳದಂತೆ ಎಷ್ಟೋ ಜನರು ಇವತ್ತು ಲೋಕದಲ್ಲಿದ್ದಾರೆ ಪ್ರಿಯರೇ. ಅವರಿಗೆಲ್ಲರಿಗೂ ನಾವು ಸುವಾರ್ತೆಯನ್ನು ಸಾರಿ ಶಾಶ್ವತ ಪ್ರೀತಿಯ ಬಗ್ಗೆ ಅವರೆಲ್ಲರನ್ನೂ ಕ್ರಿಸ್ತನ ಈ ಪ್ರೀತಿಯ ಕಡೆಗೆ ನಡೆಸುವಂಥದ್ದು ನಮ್ಮ ಜವಾಬ್ದಾರಿಯು, ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ. 1 ಕೊರಿಂಥರು 9ನೇ ಅಧ್ಯಾಯದಲ್ಲಿ 16-17 ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಪ್ರಿಯರೇ. ಸುವಾರ್ತೆ ನಾವು ಸಾರಿದ್ರೂ ಕೂಡ ಆತ್ಮಗಳನ್ನ ಆದಾಯಪಡಿಸಿದ್ರು ಕೂಡ ಹೆಮ್ಮೆ ಪಡ್ತಕ್ಕಂಥ ಅಗತ್ಯತೆ ನಮಗಿಲ್ಲ. ಯಾಕಂದರೆ ಇದು ಸಾರಲೇಬೇಕೆಂಬ ನಿರ್ಬಂಧ ನಮಗಿದೆ ಪ್ರಿಯರೇ. ಇವತ್ತು ಕ್ರಿಸ್ತನ ನಮ್ಮನ್ನೇ ಕೂಡ ನಂಬಿಕೊಂಡಿದ್ದಾರೆ. ಸ್ತೋತ್ರ. ಎಲ್ಲರಿಗೂ ಈ ಶಾಶ್ವತವಾದ ಪ್ರೀತಿಯನ್ನು ಹೇಳಿ ಈ ಆತ್ಮಗಳನ್ನು ನಾವು ಕ್ರಿಸ್ತನಿಗಾಗಿ, ಕ್ರಿಸ್ತನ ರಾಜ್ಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ ನಾವು ಸಿದ್ಧಪಡಿಸೋಣ ಪ್ರಿಯರೇ. ಸ್ತೋತ್ರ. ಈ ಶಾಶ್ವತವಾದ ಪ್ರೀತಿನ ಎಂದಿಗೂ ಮರೆಯದೆ ಸದಾ ನಾವು ಆತನ ಶಾಶ್ವತವಾದ ಒಂದು ಪ್ರೀತಿಗೆ ನಾವು ಚಿರಋಣಿಗಳಾಗಿರೋಣ ಪ್ರಿಯರೇ. ಹಾಲೆಲೂಯ. ಕರ್ತನು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಯೇಸುವೆ ನಿಮಗೆ ಸ್ತೋತ್ರ, 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 ಸ್ತೋತ್ರ. ನಿಮಗೆ ಆರಾಧನೆ ನಾನೆಂದು ಮಾಡುವೆ, ನಿಮಗೆ ಆರಾಧನೆ. ಶಾಶ್ವತವಾದ ಪ್ರೀತಿಯಿಂದ ನನ್ನನ್ನು ಪ್ರೀತಿಸಿದೆ, ಮಮತೆಯಿಂದಲೇ ನನ್ನ ಕರುಣಿಸಿದೆ. ಶಾಶ್ವತವಾದ ಪ್ರೀತಿಯಿಂದ ನನ್ನನ್ನು ಪ್ರೀತಿಸಿದೆ, ಮಮತೆಯಿಂದಲೇ ನನ್ನ ನೀ ಸೆಳೆದೆ. ನಿಮಗೆ ಆರಾಧನೆ ನಾನೆಂದು ಮಾಡುವೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ ನಾನೆಂದು ಮಾಡುವೆ, ನಿಮಗೆ ಆರಾಧನೆ. ತಾಯಿ ತನ್ನ ಮಗುವನ್ನು ಮರೆತಾಳು, ನೀ ನನ್ನ ಮರೆಯಲಾರೆ. ತಾಯಿ ತನ್ನ ಮಗುವನ್ನು ಮರೆತಾಳು, ನೀ ನನ್ನ ಮರೆಯಲಾರೆ. ಶಾಶ್ವತವಾದ ಪ್ರೀತಿಯಿಂದ ನನ್ನನ್ನು ಪ್ರೀತಿಸಿದೆ, ಮಮತೆಯಿಂದಲೇ ನನ್ನ ನೀ ಸೆಳೆದೆ. ನಿಮಗೆ ಆರಾಧನೆ ನಾನೆಂದು ಮಾಡುವೆ, ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಆರಾಧನೆ ನಾನೆಂದು ಮಾಡುವೆ, ನಿಮಗೆ ಆರಾಧನೆ. ಪರಿಶುದ್ಧ ತಂದೆಯಾದ ದೇವರೇ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ, ಮಮತೆಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆಂಬುದಾಗಿ ಕರ್ತನೇ ಅಂದು ಇಸ್ರೇಲ್ ಜನಗಳನ್ನು ದೊಡ್ಡ ಪ್ರವಾದಿಯಾದ ಯೆರೆಮೀಯನ ಮುಖಾಂತರವಾಗಿ ಸಾಂತ್ವನ ಆದರಣೆಯನ್ನು ಕೊಟ್ಟು ಅವರನ್ನು ಬಲಪಡಿಸಿದ ಪ್ರಕಾರವಾಗಿ ಇವತ್ತು ನಾವು ಆತ್ಮಿಕ ಇಸ್ರೇಲರ ನಮ್ಮನ್ನು ನೋಡಿ ನೀನು ಹೇಳ್ತಾ ಇದೆಯಾ ಕರ್ತನೇ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದ. ಆ ಪ್ರೀತಿ ಒಂದು ಶಾರೀರಿಕವಾದ ಪ್ರೀತಿಯಲ್ಲ, ಸಹೋದರ ಪ್ರೀತಿಯಲ್ಲ, ಸ್ನೇಹಿತರ ಪ್ರೀತಿಗಿಂತ ಮಿಗಿಲಾದಂಥ ಆ ದೈವಿಕ ಪ್ರೀತಿ, ಅಗಪೆ ಪ್ರೀತಿ, ದ ಡಿವೈನ್ ಲವ್. ಕರ್ತನೇ, ನೀನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಪ್ಪ. ಅನಾದಿ ಕಾಲದಿಂದ ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ, ಎಲ್ಲ ಕಾಲಗಳಲ್ಲಿಯೂ ಕರ್ತನೇ ಸ್ತೋತ್ರ, ನಮ್ಮನ್ನು ಎಂದೆಂದಿಗೂ ಕರ್ತನೆ ಯುಗದ ಸಮಾಪ್ತಿಯವರೆಗೂ ಎಂದಿಗೂ ಕೈ ಬಿಡದೆ
ಕರ್ತನೆ ಎಲ್ಲ ಸಂದರ್ಭಗಳಲ್ಲೂ, ಸಮಯಗಳಲ್ಲಿ, ಪರಿಸ್ಥಿತಿಗಳಲ್ಲೂ ನಿಮ್ಮ ಪ್ರೀತಿ ಕರ್ತನೆ ನಮ್ಮ ಮೇಲೆ ಮಿಗಿಲಾದ ಅಪಾರವಾಗಿದ್ದು ಕರ್ತನೆ ಸೋತ ನಡೆಸುವಂಥ ಆ ನಿನ್ನ ಪ್ರೀತಿಗಾಗಿ ಆ ಪ್ರೀತಿಯ ಮುಂದೆ ನಾವು ಅಡ್ಡ ಬೀಳುತ್ತಾ ನಿಮ್ಮ ಪಾದವನ್ನು ಚುಂಬಿಸುತ್ತಾ ಕರ್ತನೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಈ ವಾಕ್ಯ ಸಂದೇಶವನ್ನು ಆಲಿಸುವಂಥ ಪ್ರತಿಯೊಬ್ಬ ಕರ್ತನೆ ಸೋದರ ಸಹೋದರಿಗಳು ಕರ್ತನೆ ದೇವ ಶ್ರೇಷ್ಠ ಸೇವಕರೆಲ್ಲರನ್ನು ಕೂಡ ನೀನು ಆಶೀರ್ವಾದ ಮಾಡು ಕರ್ತನೆ. ಈ ಶಾಶ್ವತವಾದ ಪ್ರೀತಿಯನ್ನು ರುಚಿಸಿ ಅನುಭವಿಸುತ್ತಾ ಇರುವ ಎಲ್ಲರೂ ಕರ್ತನೆ ಇನ್ನೂ ಕೂಡ ಅನೇಕರಿಗೆ ಈ ಶಾಶ್ವತವಾದ ಪ್ರೀತಿಯನ್ನು ತಿಳಿಯದೆ ಕರ್ತನೆ ಮಾನುಷಿಕ ಪ್ರೀತಿ, ಲೌಕಿಕವಾದ ಕರ್ತನೆ ಸಾಧಾರಣವಾದ ಅಶಾಶ್ವತವಾದ ಪ್ರೀತಿಯ ಹಿಂದೆ ಕರ್ತನೆ ಓಡುತ್ತಿರುವಂಥ ಜನರಿಗೆ ಈ ಶಾಶ್ವತವಾದ ಪ್ರೀತಿಯನ್ನು ಕುರಿತು ಕರ್ತನೆ ಹೇಳುವಂಥ ಒಂದು ಕರ್ತನೆ ನಿನ್ನ ಪ್ರೀತಿಯ ಒತ್ತಾಯ ಮಾಡ್ತಾ ಇದೆಯಪ್ಪ. ಅದಕ್ಕಾಗಿ ಕರ್ತನೆ ನಾವುಗಳೆಲ್ಲರೂ ಸೇರಿ ಕರ್ತನೆ ಈ ನಿನ್ನ ಶಾಶ್ವತವಾದ ಪ್ರೀತಿಯನ್ನು ಕರ್ತನೆ ಸ್ತೋತ್ರ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಸಾರುವವರಾಗಿ ಕರ್ತನೆ ನಿಮ್ಮ ಸುವಾರ್ತೆಯನ್ನು ಸಾರುವಂಥ ಕರ್ತನೆ ಸ್ತೋತ್ರ ಸ್ವಾಮಿ ನಿರ್ಬಂಧದಲ್ಲಿ ನಾವಿದ್ದೇವೆ ಕರ್ತನೆ. ಅದಕ್ಕಾಗಿ ಎಲ್ಲರಿಗೂ ಕರ್ತನೆ ಸ್ತೋತ್ರ ಈ ಸುವಾರ್ತೆಯನ್ನು ಸಾರುವಂಥ ನಿನ್ನ ಶಾಶ್ವತವಾದ ಪ್ರೀತಿಯನ್ನು ಕರ್ತನೆ ಸಾರುವಂಥ ಒಂದು ಅಭಿಷೇಕ ಎಲ್ಲರ ಮೇಲೆ ಇಳಿದು ಬರಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ. ಸ್ತೋತ್ರ ಸ್ವಾಮಿ, ಯಾರೆಲ್ಲ ಈ ಶಾಶ್ವತವಾದ ಪ್ರೀತಿಯನ್ನು ಇನ್ನೂ ಕೂಡ ಅನುಭವಿಸದಿದ್ದಾರೋ ಕರ್ತನೆ ಸ್ತೋತ್ರ ರಾಜನೇ ನಿನ್ನ ಪ್ರೀತಿಯನ್ನು ಅನುಭವಿಸುವಂತೆ ಸಹಾಯ ಮಾಡು ಕರ್ತನೆ ಸ್ತೋತ್ರ ಸ್ವಾಮಿ. ಇದನ್ನು ಆಲಿಸುತ್ತಿರುವಂಥ ಎಲ್ಲರ ಕುಟುಂಬಗಳಲ್ಲಿ, ಅವರ ಜೀವಿತದಲ್ಲಿ, ಅವರ ಸೇವೆಗಳಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ಈ ಶಾಶ್ವತವಾದ ಪ್ರೀತಿಯನ್ನು ಕರ್ತನ ಅವರು ಅನುಭವಿಸಲಿ, ಆಶೀರ್ವದಿಸಿ ನಡೆಸು ಸ್ವಾಮಿ. ಕರ್ತನೆ ಎಲ್ಲವನ್ನು ನಿಮ್ಮ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಪ್ರಭು ಒಡೆಯನ ರಕ್ಷಕನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಬೇಡಿ ಹೊಂದಿಕೊಳ್ಳುತ್ತಿದ್ದೇವೆ ಪರಲೋಕದ ಪರಿಶುದ್ಧ ಪರಮ ತಂದೆಯೇ. ಆಮೇನ್ ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ದೇವರ ಶಾಶ್ವತವಾದ ಪ್ರೀತಿ ಸದಾ ನಿಮ್ಮನ್ನು ಆಧರಿಸಿ ಸಂತೈಸಿ ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸುವಂಥದ್ದಾಗಿದೆ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್. ಆಶ್ರಯವು